ಹೇಗಿದ್ದೀರಾ ಎಲ್ಲರೂ? ನಮ್ಮ ಕಾಸರಗೋಡಿನ ವಿದ್ಯಾನಗರದಲ್ಲಿ ಒಂದು ಫೆಸ್ಟ್ ನಡೀತಾ ಉಂಟು. ಅದೇನು ಅಂತ ನೋಡಲಿಕ್ಕೆ ನಾವು ಬಂದಿರೋದು. ವಾಟರ್ ಫಾಲ್ಸ್ ಆಗಿದೆ ಇದರ ಮೇನ್ ಹೈಲೈಟ್. ಗಾಡಿ ಪಾರ್ಕ್ ಮಾಡಿ ಟಿಕೆಟ್ ತೆಗೆದು ಇನ್ನು ಒಳಗೆ ಹೋಗ್ತಿದ್ದೇವೆ. ಒಳಗೆ ಹೋಗುವಾಗಲೇ ಸ್ವಲ್ಪ ಸ್ಟೆಪ್ ಉಂಟು. ಅದಿಳಿದು ಮುಂದೆ ಹೋಗುವಾಗ ಸೈಡಿಗೆ ಸ್ವಲ್ಪ ಚಿತ್ರಗಳೆಲ್ಲ ಆಗಿ ಕಾಣಲಿಕ್ಕೆ ಸಹ ತುಂಬ ಚೆಂದ ಉಂಟು. ನಡಿಲಿಕ್ಕೆ ತುಂಬ ಚೆಂದ ಕಾಣ್ತದೆ. ಅದರಿಂದ ಒಳಗೋಗಿ ಆಗುವಾಗ ನಮ್ಮ ನಯಾಗ್ರಾ ವಾಟರ್ ಫಾಲ್ಸಿನ ಮಾಡೆಲ್. ಫೆಸ್ಟ್ ನಡೆಯುವ ಜಾಗದ ಸ್ವಲ್ಪ ಹತ್ತಿರದಲ್ಲೇ ಒಂದು ದೊಡ್ಡ ಪಾರ್ಕಿಂಗ್ ಏರಿಯಾ ಉಂಟು. 5 ವರ್ಷದ ಮೇಲಿನ ಎಲ್ಲ ವ್ಯಕ್ತಿಗಳಿಗೂ 150 ರೂಪಾಯಿ ಟಿಕೆಟ್ ಆಗಿದೆ. ಒಳಗೆಲ್ಲ ತುಂಬ ಒಳ್ಳೆ ಚಂದದಲ್ಲಿ ಸೆಟ್ ಮಾಡಿಟ್ಟಿದ್ದಾರೆ. ಸಾಯಂಕಾಲ 4 ಗಂಟೆಯಿಂದ ರಾತ್ರಿ 9:30ವರೆಗೆ ಆಗಿದೆ ಇದರೊಳಗೆ ಹೋಗ್ಲಿಕ್ಕಿರುವ ಸಮಯ. ನಯಾಗ್ರಾ ವಾಟರ್ ಫಾಲ್ಸ್ ಕಾಣಲಿಕ್ಕಾಗದಿದ್ರೇನು, ಅದರೊಂದು ಮಾಡೆಲನ್ನಾದರೂ ಕಂಡು ಸ್ವಲ್ಪ ಸಂತೋಷ ಪಡುವ. ಹಾಗೆ ಆ ವಾಟರ್ ಫಾಲ್ಸಿನ ಎದುರಿನಿಂದ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆದು ಅಲ್ಲಿಂದ ಮುಂದೆ ನಡೆದ್ವಿ. ಅಲ್ಲಿಂದ ಮುಂದೆ ನಡೆದ ಕೂಡಲೇ ನಮಗೆ ಇನ್ನೊಂದು ವಾಟರ್ ಫಾಲ್ಸ್ ಕಾಣ್ತದೆ. ಒಂದು ಸಣ್ಣ ವಾಟರ್ ಫಾಲ್ಸ್, ಸರಿಯಲ್ ವಾಟರ್ ಫಾಲ್ಸ್ ಸೈಡ್. ಅಲ್ಲಿ ಆಟ ಆಡ್ಬೋದು. ಈ ವಾಟರ್ ಫಾಲ್ಸಲ್ಲಿ ಮಕ್ಕಳಿಗೆಲ್ಲ ಆಟ ಆಡ್ಬೋದು. ಸಣ್ಣ ಸಣ್ಣ ಮಕ್ಕಳೆಲ್ಲ ಆಟ ಆಡ್ತಾ ಇದ್ರು. ಬಾಬೆಗಂತೂ ಭಾರಿ ಖುಷಿಯಾಗಿತ್ತು. ಅವನಿಗೆಲ್ಲ ಎದುರು ನೀರೂ ಕಾಣ್ತದೆ, ಸೈಡಲ್ಲಿ ಲೈಟಿಂಗ್ಸು ಉಂಟು, ಅದರ ಜೊತೆಗೆ ಪದ್ಯನೂ ಇಟ್ಟಿದ್ರು ಆಯಿತಾ. ಅದನ್ನೆಲ್ಲ ಕೇಳಿ ಆಗುವಾಗ ಅವನಿಗೆ ತುಂಬ ಖುಷಿ ಆಯಿತು. ಡ್ಯಾನ್ಸು ಮಾಡ್ತಾಯಿದ್ದ ಅದರೊಟ್ಟಿಗೆ. ಅವನಿಗೊಮ್ಮೆ ನೀರಿನ ಹತ್ರ ಹೋದ್ರೇನು ಅಂತೇಳಿ ಆಗ್ತಿತ್ತು. ಮಾತ್ರ ನಾವು ಬಿಡಲಿಲ್ಲ, ತಂಪಲ್ವ ನೀರು, ಹಾಗೆ ನಾವು ಬಿಡಲಿಲ್ಲ. ಅಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆದು ಸ್ವಲ್ಪ ಮುಂದೆ ನಡೀತಿರುವಾಗ ತುಂಬ ಜನ ಒಂದು ಗುಂಪಾಗಿ ಸೇರಿದರು. ಏನು ಅಂತ ನೋಡಿದರೆ ಇದುವೇ ನಮ್ಮ ರೋಬೋಟಿಕ್ ಡಾಗ್. ಅದು ತುಂಬ ಹೊತ್ತಿಂದ ಆಟ ಆಡ್ತಾ ಇತ್ತಂತೆ. ಹಾಗೆ ಅವರು ಸಾಕು ಮಾಡಿದರು. ಅದಕ್ಕೆ ಸ್ವಲ್ಪ ಹೊತ್ತು ನಾವು ಹೋಗಿ ಸ್ವಲ್ಪ ಹೊತ್ತು ಆಟ ನೋಡಿದ್ದೇವೆ. ಅಷ್ಟಾಗಿ ಅವರು ಸಾಕು ಮಾಡಿದರು. ಅದರ ಚಾರ್ಜ್ ಮುಗೀತು, ಬ್ಯಾಟ್ರಿ ಮುಗೀತು, ಚಾರ್ಜ್ ಮಾಡಬೇಕು ಅಂತೇಳಿ ಅವರು ಸಾಕು ಮಾಡಿದರು. ಅಲ್ಲಿಂದ ಮುಂದೆ ಹೋಗ್ತಿದ್ದಾಗೆ ನಮ್ಮ ಈ ಬೆಡ್ರೂಮ್ ಸೆಟ್ ಎಲ್ಲ ಇತ್ತು. ಬೆಡ್ ಗೋಡ್ರೇಜ್, ಸೋಫಾ ಸೆಟ್ ಅದೆಲ್ಲ ಇತ್ತು. ಆಫರ್ಸ್ ಎಲ್ಲ ಇತ್ತು. ನಾವು ನೋಡಿ ಮುಂದೆ ನಡೆದ್ವಿ ಅಷ್ಟೆ. ಅದೆಲ್ಲ ನೋಡಿ ಮುಂದೆ ನಡೆಯುವಾಗ ನಮ್ಮ ಈ ಮಸಾಜರ್ ಅದರ ಆಪೋಸಿಟ್ ಸೈಡಲ್ಲಿ ತುಂಬ ಬುಕ್ಸ್ ಎಲ್ಲ ಸೇಲ್ ಮಾಡ್ತಾಯಿದ್ರು. ಮತ್ತು ಮ್ಯಾಜಿಕ್ ಪೆನ್ನು ಕೂಡ ಇತ್ತಾಯ್ತಾ. ಅದರ ಆಪೋಸಿಟ್ ಸೈಡಲ್ಲಿ ವಾಟರ್ ಪ್ರೆಷರ್ ಗನ್ ಇರ್ತದಲ್ಲ ಈ ಗಾಡಿ ತೊಳಿಲಿಕ್ಕೆ, ಅದೆಲ್ಲ ಇತ್ತು. ಅದರ ಈಚೆಯಲ್ಲಿ ಬೆಡ್ಶೀಟ್ ಎಲ್ಲ ಇತ್ತು. ಈಚೆ ನೋಡಿದರೆ ಹಲ್ವಾ ಇತ್ತು, ವಿವಿಧ ಟೈಪಿನ ಹಲ್ವಾ ಎಲ್ಲ ಇತ್ತು. ಅದರಿಂದ ಮುಂದೆ ಹೋದೆ ಈ ನೊಸ್ಟಾಲ್ಜಿಯಾ ಫೀಲ್ ಆಯಿತು. ಈ ಹಳೆಯ ಕಾಲದ ಎಂತೆಲ್ಲ ಇತ್ತಲ್ಲ ಅದೆಲ್ಲ ಇತ್ತು ಇದರಲ್ಲಿ. ಎಲ್ಲ ಕಾಣುವಾಗ ತುಂಬ ಖುಷಿ ಆಯಿತು. ಅಲ್ಲಿ ಸ್ವಲ್ಪ ನಿಂತ್ವಿ. ಅಲ್ಲಿಂದ ಸ್ವಲ್ಪ ಐಟಮ್ಸ್ ಎಲ್ಲ ತೆಗೆದ್ವಿ, ಪರ್ಚೇಸ್ ಮಾಡಿದ್ವಿ. ಅಲ್ಲಿಂದ ನಮಗೆ ಬೇಕಾದ್ದನ್ನು ಪರ್ಚೇಸ್ ಮಾಡಿ ಮುಂದೆ ಹೋಗುವಾಗ ಒಂದು ಮೊಬೈಲ್ ಕವರ್ ಶಾಪ್ ಇತ್ತು. ಅದನ್ನೆಲ್ಲ ನೋಡಿ ಅಲ್ಲಿಂದ ಮುಂದೆ ನಡೆದ್ವಿ. ಅಲ್ಲಿ ಮುಂದೆ ನೋಡುವಾಗ ಇಲ್ಲಿ ಒಂದು ನಮ್ಮ ಹೌಸ್ ಹೋಲ್ಡ್ ಐಟಮ್ಸಿನ ಶಾಪ್ ಇತ್ತು. ಅದನ್ನೆಲ್ಲ ನೋಡಿ ಮುಂದೆ ನಡೆದ್ವಿ ಆಯಿತಾ. ಅಲ್ಲಿಂದ ಮುಂದೆ ನಡೆದು ಹೋದಾಗೆ ಫುಲ್ ಫುಡ್ ಕೋರ್ಟ್. ಅಲ್ಲೆಲ್ಲ ಫುಡ್ ಮಾಡ್ತಾಯಿದ್ರು, ತುಂಬ ಜನ ಇದ್ದರು. ಹಾಗೆ ಅದ್ರ ವೀಡಿಯೋ ಅಂತ ತೆಗೀಲಿಕ್ಕೆ ಆಗಲಿಲ್ಲ ನನಗೆ. ಮತ್ತು ಈ ಗೇಮಿಂಗ್ ಏರಿಯಾ ಎಲ್ಲ ಆಟ ಆಡೋ ಇದೆಲ್ಲ ಇತ್ತು. ಮಗುವನ್ನು ಕೂತ್ಕೊಳಿಸ್ಬೇಕು ಅಂತೇಳಿ ಆಸೆ ಇತ್ತು. ಆದರೆ ಅವ ಸಣ್ಣದಲ್ಲ, ಏನು ಮಾಡೋದು, ಕೂತ್ಕೊಳಿಸ್ಲಿಕ್ಕಾಗೋದಿಲ್ಲ. ಇದು ನೋಡೋಕೆ ಭಾರಿ ಖುಷಿ ಆಯಿತು. ಅವರ ಕಣ್ಣಿಗೆ ಏನೋ ಒಂದು ಹಾಕ್ತಾರೆ, ಕೈಗೆ ಏನೋ ಒಂದು ಕೊಡ್ತಾರೆ. ಅದರೊಟ್ಟಿಗೆ ಆ ಹುಡುಗ ಹೀಗೆ ಆಟ ಆಡಿಕೊಂಡಿದ್ದ. ಅದನ್ನು ನೋಡಿ ಸ್ವಲ್ಪ ಹೊತ್ತಲ್ಲಿ ನಿಂತ್ವಿ.
ನಾವು ಯಾವುದ್ರಲ್ಲೂ ರೈಡ್ ಮಾಡಲಿಕ್ಕೆ ಹೋಗಲಿಲ್ಲ ಆಯಿತಾ, ಯಾಕಂದರೆ ಎಂಟ್ರಿ ಫೀಸ್ ಅಲ್ಲದೆ ಎಲ್ಲದಕ್ಕೂ ಎಕ್ಸ್ಟ್ರಾ 100 ರುಪೀಸ್ ಉಂಟು ಹಾಕಬೇಕಾಗಿ. ಹಾಗೆ ಫೆಸ್ಟೆಲ್ಲ ನೋಡಿ ನಾವಿನ್ನು ಮನೆಗೆ ಹೋಗ್ತೇವೆ. ಹೊಸ ವೀಡಿಯೋಗಾಗಿ ವೆಯ್ಟ್ ಮಾಡಿ. ಬಾಯ್.